ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಮೊಬೈಲ್ ಮುಖ್ಯಮಂತ್ರಿ ಬಂದಿದ್ದೀವಿ. ಬಿಜೆಪಿ ಅವರು ಇದಾರಲ್ಲ, ಬಿಜೆಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ನಮಗೂ ಗೊತ್ತಿದೆ, ನಾವೇನೋ ಹೋಗಿ ನಿಂತ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನ ತೋರಿಸ್ತೀವಿ, ನಮ್ಮ ನಾವು ತೋರಿಸ್ತೀವಿ. ಇವತ್ತೇನು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಎಂತಾಳು ಹಂಗ್ ಮಾಡಿದ್ರೆ ತಪ್ಪಲ್ವೇನೋ. ಆರೋಪ. ಒಂಚೂರು ಹಿಂದೆ ತಗೊಳ್ಳೋ, ಸ್ಥಾನಕ್ಕೆ 2 ವರ್ಷ ಒಂಚೂರು ಹಿಂದೆ ತಗೊಳ್ಳೋ. ಅವರು ಮಂತ್ರಿ ಸ್ಥಳಕ್ಕೆ ಎಷ್ಟು ಅಂತ. ಆಮೇಲೆ ಪೇಪರ್ ಅವರು ಹೇಳಿದ್ರು, ಕಾಸಿದ್ರೆ ಸರ್ಕಾರದ ಸಾರಿ ಗೆಜೆಟ್ ಪ್ರೊಫೆಷನರಿ ಹುದ್ದೆಗೆ 70ರಿಂದ 1 ಕೋಟಿ, ಉಪ ವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, ಡಿವೈಎಸ್ಪಿಗೆ 80ರಿಂದ 1 ಕೋಟಿ. ನೀವು ಹಿಂಗ್ ತಳ್ಳಿದ್ರೆ ಹೆಂಗು ನಿಂತ್ಕೊಳ್ಳೋದು. ಗೆಜೆಟ್ ಪ್ರೊಫೆಷನರಿಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40ರಿಂದ 1.5 ಕೋಟಿ, ಸಹಾಯಕ ಇದು 80 ಪದಾಧಿಕಾರಿಗೆ ಲಕ್ಷ, ಸಹಾಯಕ ತೋಟಗಾರಿಕೆ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತಾಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ 30, ಪ್ರಥಮ ದರ್ಜೆ ಸಹಾಯಕರಿಗೆ 15ರಿಂದ 20, ದ್ವಿತೀಯ ದರ್ಜೆ ಸಹಾಯಕರಿಗೆ 10ರಿಂದ 15 ಲಕ್ಷ, ಗ್ರೂಪ್ ಸಿಗೆ 15 ಲಕ್ಷ, ಗ್ರೂಪ್ ಡಿಗೆ ಇದನ್ನ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡುವ ವರದಿ ಇರುವ ಮಾಹಿತಿ ಅಂತೇಳಿ. ಆಮೇಲೆ ಸರ್ಕಾರಿ ಉದ್ಯೋಗ ಸರ್ಕಾರ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ರಾಜ್ಯ ಸರ್ಕಾರ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರು ಒಬ್ರು ಬರ್ತಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರಲ್ಲಿ ಪ್ರಕಟಣೆ ಮಾಡಿದ್ರು. ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆವು. ಸರ್, ನಿಮ್ಮ ಅಲಿಗೇಷನ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ಗೆ ಏನು ಕೊಟ್ಟಿದ್ದೀರಾ ಸರ್ ದಾಖಲೆಗಳು? ನೋಡಿ, ಹೇಳಿದ್ರೆ 2 ವರ್ಷ ಅವ್ರ ಕೋರ್ಟ್ ಬಿಜೆಪಿಗೆ ಮುಜುಗರ, ಬಿಜೆಪಿಗೆ ಕಾಂಗ್ರೆಸ್ ದೂರು, ಎತ್ತಾಳ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಂತ ನಾವು ಹೇಳಿದ್ವಿ. ಸೊ ನಾವೆಲ್ಲ ಹೇಳಿದ್ವಿ, ನಮ್ಗೆ ಗೊತ್ತಿದೆ. ಅವರು ವಿರುದ್ಧ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ನನ್ನ ಮೇಲೆ ರಾಹುಲ್ ಗಾಂಧಿನೂ ಇದು ಬರ್ತದೆ. ನಾವೇನು ನನ್ಗೆ ಗೊತ್ತಿದೆ, ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ ಈಗ ಮನೆಯಲ್ಲೆಲ್ಲ ಕೂತಿದ್ದ, ಎಕ್ಸ್ಟ್ರಾ ಜೊತೆ ಕೂತಿದ್ದ. ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ, ನನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ. ಪಾಲಿಟಿಕ್ಸ್ ಮಾಡ್ತಾರೆ ಅವರು. ಕೋರ್ಟ್ಗೆ ಗೌರವ ಕೊಡ್ತಾರೆ, ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ. ನಾನು ಇವತ್ತು ಯಾವುದು ಅಂತ ಹೇಳೋದಿಲ್ಲ. ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್. We will fight this out. We will prove all these things. ರಕ್ಷಣೆ ಮಾಡುವುದಿಲ್ಲ. ನಂಬರ್ 1, ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮಾಡಂತ ನಾನು ಕ್ವಶನ್ ಬೇಕಾದಷ್ಟು ವಿಚಾರ ಇದೆ. ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ. ಬಸವರಾಜ ಬೊಮ್ಮಾಯಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ನಾವು ಯಾರನ್ನೂ ಸ್ಪೇರ್ ಮಾಡುವುದಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳಿದ್ರು, ಅದಕ್ಕೆ ಅದೇ ರೀತಿ ಕೊಡಬೇಕು ಅಂತ ಬಿಜೆಪಿ ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ, ಪ್ರೂಫು, ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗಳು ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮೊಂದು 2-3 ದಿನ ಟೈಮ್ ಬೇಕು ನಮಗೆ. ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನು ಆಕ್ಷನ್ ತಗೋಬೇಕು ಅಂತ ಆಗಿದೆ. ಅದಕ್ಕೆ ನಾವು ಆಡಿಯೋ ಬರ್ತಿಲ್ಲ. ಈಗ
ನಾವು ನಮ್ಮ ಮಿನಿಸ್ಟ್ರು ಬಂದ ನಂತರ ಮಾತಾಡೋದು ಪ್ಲೀಸ್ ಪ್ಲೀಸ್ ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಆದೇಶದ ಮೇರೆಗೆ ಇದಾಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾನೆ, ಅವನು ಯಾರೊಬ್ಬ ರವಿ ಅಂತ, ಅವನು ನನ್ನ ಮೇಲೆ ಹೇಳೋದು. ಅವನು ನಾನಿಬ್ರು ಪಾರ್ಟ್ನರ್ಸ್, ರವಿ ನಾನಿಬ್ರು ಹಂಚ್ಕೊಂಡಿದ್ವಿ. ಅವ್ನು ಹೇಳಿದಾರಪ್ಪ ಇಬ್ರದ್ದು ಪಾರ್ಟ್ನರ್ ಇದೆ ಅಂತ, ಇಬ್ರು ಹಂಚ್ಕೊಂಡಿದ್ವಿ. ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ. ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಅಂತ ಸಿಬಿಐ ಕೊಟ್ಟಿದ್ದಾರೆ. ಸಿಬಿಐ ಕೊಡಲೇಬೇಕು. ತಪ್ಪಿಲ್ಲ ರೀ. ನೋಡಿ, ಒಂದು ಪ್ರೊಸೀಜರ್ ಇದೆ. ಇಷ್ಟು ಕೋಟಿ ಆದ್ಮೇಲೆ ನ್ಯಾಚುರಲಿ ನಾನು ಕೊಡ್ಲಿ, ನೀವು ಕೊಡ್ಲಿ, ಅದು ಸಿಬಿಐ ಕರೆಕ್ಟಾಗಿ ಎಷ್ಟು ಡೌನ್ ಮಾಡ್ಕೊಂಡು ಇಷ್ಟು ಅಮೌಂಟ್ ಆದ್ಮೇಲೆ ಬ್ಯಾಂಕ್ಸ್ ಏನಾದ್ರು ಈ ಥರ ಆಗಿತ್ತು ಅಂತಂದ್ರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ಸಾಲ್ವಿಂಗ್ ಕೊಟ್ಟಿದ್ದು ಸಿಬಿಐ. ವಿ ನೋ ದಟ್, ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇದೆ, ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.